5 ವಾರ ಆಟ ಆಡಿದ್ರಿ, ಹೊರಗೆ ಬಂದ್ರಿ. ಈಗ ಏನು ಆಸೆ ಐತಿ, ಕನಸು ಐತಿ ಮಲ್ಲಮ್ಮಗೆ ಅನ್ನೋಂಥದ್ದು ಏನು ಮನಸ್ಸಿನಾಗ ಓಡಾಕತ್ತೈತಿ? ಈಗೇನ್ರಿ ಇನ್ನೊಂದು ಪಿಕ್ಚರ್ಗೆ ಹೋಗ್ಬೇಕತ್ ಮಾಡೀನಿ, ಅದೊಂದು ಏನಾಗ್ತದ ದುರು ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳನ್ರಿ. ಅದು ಒಂದು ಆಸೆ ಆತ್ರಿ, ಅದೊಂದು ಏನಾಗ್ತದನ್ರಿ. ಮತ್ತು ಕಟ್ ಮಾಡ್ರಿ ಇದನ್ನ ಊರ್ ಕಡೆ ಎಂತಿಂತ ಆಸೆ ಇಟ್ಕೊಂಡ ಮಲ್ಲಮ್ಮ ನಂಗಾರ ಅಲ್ಲ ರೀ. ಇಷ್ಟ ಮಾಡಿ ಅಂತ ಇನ್ನೊಂದು ಸ್ವಲ್ಪ ಉಳಿದೈತಿ. ಒಟ್ಟು ಪಿಕ್ಚರ್ಗೆ ಹೋಗ್ಬೇಕಂತ ಆಸೆ ಐತಿ. ನೀನು ಜೀವನದಾಗ ಯಾವ ಪಿಕ್ಚರ್ ಭಾಳ ನೋಡಿರಿ, ಯಾವ ಪಾತ್ರ ನಿಮ್ಗೆ ಭಾಳ ಇಷ್ಟ ಆಗಿತ್ತು? ನೀ ಪಿಕ್ಚರ್ ಮಾಡಿದ್ರೆ ಯಾರು ಪಾತ್ರ ಮಾಡ್ಬೇಕಂತ ಆಸೆ ಐತಿ? ಯಾರು ಏನೋ ಅತ್ತಿ ಪಾತ್ರ ಮಾಡ್ಬೇಕಂತ ಮಾಡೀನಿ. ಅತ್ತಿ ಸಸಿಗೆ ನಡೆಸ್ಕೊಳ್ಳೋದು, ಅತ್ತಿ ಪಾತ್ರ ಮಾಡಕಂತ ಮಾಡೀನಿ. ಅಲ್ಲಮ್ಮ, ಈಗ ಅತ್ತೆ ಅಂದ್ರೆ ಸಿಟ್ಟಿನ ಹತ್ತಿರ್ತಾಳ, ಒಳ್ಳೆ ಹತ್ತಿರ್ತಾಳ. ಈಗ ನೀನು ಮಲ್ಲಮ್ಮ ಎಂತ ಹಾಕಿ ಅಲ್ಲಿ ಎಂಥ ಪಾತ್ರ ಇರ್ತದ ಅಂತದ್ ಮಾಡಿದ್ರಿ. ಸಿಟ್ಟಿನ ಪಾತ್ರ ಸಿಟ್ಟು ಮಾಡೋದು, ಒಳ್ಳೆ ಪಾತ್ರ ಇದ್ರು ಒಳ್ಳೆ ಮಾಡೋದ್ರಿ. ನೀನ್ ಇನ್ನೊಂದ್ ಸ್ವಲ್ಪ ಗಟ್ಟಿ ಮುಟ್ಟಾಗಿ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಇದ್ದಿದ್ರ ಬಿಗ್ ಬಾಸ್ ಇನ್ನೊಂದ್ ಸ್ವಲ್ಪ ದಿವಸ ಇರ್ತಿದ್ದಂತ ಅನಿಸ್ತಾ ಹೆಂಗ? ನಮ್ಗೆ ಸಿಟ್ಟ ಬರಲ್ಲ ರೀ, ಸಿಟ್ಟ ಇಲ್ಲ ರೀ ನಮ್ಮ ಹತ್ರ. ಅದು ಹೆಂಗೆ ಸಿಟ್ಟು ಬರ್ತ ಬಿಡ್ರಿ ಅಂತ ನಮ್ಗೆ ಏನನ ಅಂತ ಮಾತು ಬಂದ್ರೆ ಸಿಟ್ಟು ಬರ್ತಾವೆ. ಸಿಟ್ಟು ಏನು ಎಲ್ಲರಿಗೂ ಇರ್ತಾವೆ ಬಿಡ್ರಿ. ಇಟ್ಟು ಇರಿಬಿ ಇರ್ತಾರೆ, ಇಡಿಬಿತಾರು ಹಳ್ಳಿ ಕಡಿಯಾಕೆ ಬರ್ತದೆ ರೀ. ಮನುಷ್ಯರಿಗೆ ಇರಲ್ಲ ರೀ ಸಿಟ್ಟು, ಉಪ್ಪುಂಡವ್ರಿಗೆ. ಸುಮ್ಮನೆ ಸಿಟ್ಟು ಬರಲ್ಲ ರೀ ಅಲ್ಲ ರೀ. ಭಾಳ ಸಿಟ್ಟು ಬಂದಿದ್ದು ಯಾವಾಗ ಇಡೀ ಮನ್ಯಾಗ? ಆ ಮನ್ಯಾಗ ರೀ, ಆ ಮನೆಗೆ ಯಾವಾಗ ಸಿಟ್ಟು ಬಂದ್ರೆ ನೋಡಿರ್ಬೇಕಾರೆ ನೀವು ಅದ್ರಾಗ ಬಂದಿದ್ದು ಅಲ್ಲ ರೀ. ಅಲ್ಲಿ ನೋಡಿದ್ರೆ ನೀ ಹೇಳ್ಬೇಕಲ್ಲ. ನಾ ಯಾವಾಗ ಸಿಟ್ಟು ಮಾಡ್ಕೊಂಡ್ರೆ ಅಲ್ಲಿ ಏನು ದ್ಯಾಸ ಇರ್ಬೇಕ್ರಿ? ಇಡೀ ಮನ್ಯಾಗ ಏನು ದ್ಯಾಸ ಉಳಿದೈತಿ? ಅಲ್ಲಿ ಯಾವಾಗ ಸಿಟ್ಟು ಮಾಡ್ಕೊಂಡು ನಾ ಏನು ಅತ್ತೇನು ಸಿಟ್ಟು ಇಲ್ಲ ರೀ. ಆ ಕಾವ್ಯನ ಮೇಲೆ ಸ್ವಲ್ಪ ಮಾಡ್ಕೊಂಡಿದ್ದಾರೆ ಅಲ್ಲ ರೀ, ಬಾತ್ರೂಮ್ ವಿಷಯಕ್ಕ ಅವಾಗ ಸಿಟ್ಟು ಬಂದಿತ್ತು. ಮತ್ತು ಗಿಲ್ಲಿ ಮ್ಯಾಗ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ. ಅವರು ಏನು ಇದು ತಪ್ಪು ತಿಳ್ಕೊಳ್ಳಿಲ್ಲ. ನಾ ಹಂಗೆ ಅವ್ರು ಮಾತಾಡಿದ್ರೆ ಹಂಗೆ ಮಾತಾಡಿದೆ ನಾನು. ಸಾರಿ ಅಮ್ಮ ಅಂತ ಇದು ಮಾಡ್ತಾರೆ ಅವರು. ಅಂದರೂ ಸಿಟ್ಟೇನು ಮಾಡ್ಕೊಂಡಿಲ್ಲ ಬಿಡ್ರಿ. ಲಾಸ್ಟಿಗೆ ಮಾಳು ಹೊರಗೆ ಬರ್ತಾನ, ಮಲ್ಲಮ್ಮ ಹೊರಗೆ ಬರ್ತಾನ ಅಂತ ದೊಡ್ಡದೊಂದು ಚರ್ಚೆ ಆಯ್ತು. ನಿಮಗೆ ಅವಾಗ ಹೆಂಗೆ ಅನ್ಸಿತ್ತಮ್ಮ? ಇರ್ತೀನಿ ಅಂತ ಅನ್ಸಿತ್ತಾ ಇಲ್ಲ ಹೊಕ್ಕಿನಿ ಅಂತ ಅನ್ಸಿತ್ತ? ಅನಿಸಿತ್ರಿ, ಓದ್ತೀನಿ ಅಂತ ಅನಿಸಿತ್ರಿ ನನಗೆ. ನನಗೆ ಗೊತ್ತಾಯ್ತು ರೀ ನಾನೇ ಓದ್ತೀನಿ ಅಂತ. ಹೋಗ್ಲಿ ಬಿಡಿ, ಐದು ವಾರ ಏನಿ, ಇನ್ನೇನು ಬೇಕು, ಇದ್ದಷ್ಟು ದಿನ ಎಂಜಾಯ್ ಮಾಡೀನಿ. ಎಲ್ಲರ ಕೂಡ ಕಾಲ ಕಳ್ತೀನಿ. ಎಲ್ಲರಿಗೆ ಪ್ರೀತಿಲಿಂದೀನಿ. ಅವ್ರ ಪ್ರೀತಿ ನಾ ಗಳಿಸೀನಿ, ನಮ್ಮ ಪ್ರೀತಿ ಅವ್ರು ಗಳಿಸ್ಯಾರ. ಇನ್ನೇನು ಬೇಕು ರೀ? ಅಷ್ಟು ಸಾಕು ನನ್ನ ಜೀವನದಲ್ಲಿ. ಖಂಡಿತ ಜೀವನದಲ್ಲಿ ಒಂದು ಏನೋ ಅನ್ಕೊಂಬಂದಿದ್ರಿ ಅಮ್ಮ ಬೆಂಗಳೂರಿಗೆ. ಅದ ಬಿಲ್ಡಿಂಗ್ ಕಟ್ಟಕ್ಕೆ ಬಂದಿದ್ರಿ, ಬಿಗ್ ಬಾಸ್ ಮನೆಗೆ ಹೋದ್ರಿ. ನಿಮ್ಮ ಜರ್ನಿ ಅಂದ್ರೆ ನಿಮ್ಮ ಜೀವನನ ಸ್ಟಾರ್ಟಿಂಗಿಂದ ನೆನ್ಸ್ಕೊಂಡಂಗ, ಊರಾಗಿಂದ ನೆನ್ಸ್ಕೊಂಡಾಗ ಈಗ ಇಲ್ಲಿಗೆ ಬಂದು ನಿಂತೀರಿ, ಈಗ ಇಂಥದ್ದೊಂದು ದೊಡ್ಡ ಹೆಸರು ಮಾಡಿರಿ. ಫೈನಲಿ ಏನು ಹೇಳ್ತೀರಿ? ಎಲ್ಲ ನಿಮ್ಮ ಅಭಿಮಾನಿಗಳು ಹುಟ್ಟಿದ್ದಾರೆ, ಒಂದಿಷ್ಟು ಜನ ನಿಮ್ಮನ್ನ ಮಲ್ಲಮ್ಮ ಭಾಳ ಇಂಥ ಸಾಧನೆ ಮಾಡಿಬಿಟ್ಲಂತ ನಿಮ್ಮನ್ನು ಸ್ಫೂರ್ತಿಯಾಗಿ ತೊಗೊಂಡಾರ. ಏನಂತೀರಿ? ಅವ್ರಿಗೆ ದೊಡ್ಡ ನಮಸ್ಕಾರ ಹೇಳಿದ್ರಿ. ಮಹಾಜನಗಳೇ, ನಾನು ನಿಮ್ಮ ಮಲ್ಲಮ್ಮ, ನಮ್ಗೆ ಓಟ್ ಹಾಕಿ ಐದು ವಾರ ಇರಿಸಿದ್ಕ ನಿಮ್ಗೆಲ್ಲರಿಗೂ ನಮಸ್ಕಾರ ಅಂತೇಳಿ. ಊರಿಗೆ ಹೋಗ್ತೀರಿ? ಊರಿಗೆ ಹೋಗಿ ಬರ್ಬೇಕು ಅನ್ಸಲ್ಲ. ಇದೆಲ್ಲ ಮುಗಿಲ್ಲ ರೀ, ಇನ್ನು ಮಂಗಳವಾರ ಬುಧವಾರ ತನ ಆಗ್ತದಂತಲ್ಲ ಅವ್ರು ಹೇಳ್ಯಾರಿ. ಬುಧವಾರಲಿಂದ ಇದನ್ನ ಮುಗಿಸ್ಕೊಂಡು ಹೋಗಿ ಬರ್ತೀರಿ ಊರಿಗೆ. ಒಂದು ಕಲಾವಿದರಾಗಬೇಕು, ಒಂದು ಏನಾರ ನಾಟಕ ಮಾಡಬೇಕು, ಸಿನಿಮಾ ಮಾಡ್ಬೇಕು ಅಂದ್ರೆ ಸಣ್ಣ ಸಣ್ಣ ಸ್ಟೇಜ್ ಹತ್ಕೊಂಡು ಬಂದಿರ್ತೀರಿ. ಊರಾಗೆಲ್ಲ ನಾವು ನೋಡಿರ್ತೀವಿ, ಹೌದಲ್ಲ? ಸಣ್ಣ ಸಣ್ಣ ವೇದಿಕೆ ಇರ್ತಾವೆ, ಸಣ್ಣ ಸಣ್ಣ ಸ್ಟೇಜ್ ಇರ್ತಾವೆ. ಇಂಥ ದೊಡ್ಡ ಸ್ಟೇಜ್ ನೀವು ಜೀವನದಲ್ಲಿ ಎಲ್ಲರೂ ಸಣ್ಣ ಸ್ಟೇಜ್ ಹತ್ತಿ ಏನಾರ ಮಾತಾಡಿದ್ದು, ಭಾಷಣ ಮಾಡಿದ್ದು ಅದೆಲ್ಲ ನೆನಪೈತೆ? ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಹೆಂಗಿತ್ತಂತ? ಹಂಗೆಲ್ಲಿ ಭಾಷಣ ಮಾಡ್ಲಕ್ಕೆ ಹೋಗಿಲ್ರಿ ನಾವು. ಅದ್ರ ಭಾಷಣ ಮಾಡೋರು ನಿಂತು ನೋಡಿರಿ. ಅಂಥದ್ದು ಏನು ಹೋಗಿಲ್ಲ ರೀ. ಅಂಥಲ್ಲೆಲ್ಲ ನಮಗೆ ಹೆಂಗೆ ಕರ್ಕೋತಾರಿ? ಏನು ಗುರ್ತಿಲ್ಲ, ಗೋಯ ಇಲ್ಲ, ಹೌದಲ್ರಿ. ಈಗ ಸ್ವಲ್ಪ ಪರಿಚಯ ಆಗ್ಯದ, ಮತ್ತು ಇನ್ಮ್ಯಾಗ ಏನಾಗ್ತದ ನೋಡ್ರಿ. ಎಸ್ಮಾ, ಒಳ್ಳೇದಾಗಲಿ. ನಿಮ್ಮ ಇಡೀ ಒಂದು ಜರ್ನಿ ಸಾಕಷ್ಟು ಜನರಿಗೆ ಭಾಳ ಸ್ಫೂರ್ತಿ ಆಗೈತಿ. ಏನು ಹೇಳ್ತೀರಿ? ಇಡೀ ಒಂದು ಬಿಗ್ ಬಾಸ್ ಮನೆ ಜರ್ನಿ ಮುಗೀತು, ಇವತ್ತಿಗೆ 5 ವಾರ ಎಂಡ್ ಆಯ್ತು. ಇವತ್ತಿಂದ ಮತ್ತೆ ನಾರ್ಮಲ್ ಜೀವನ ಮಾಡ್ಬೇಕಾಗೈತಿ. ಹಾಗಾಗಿ ಹೆಂಗೆ ಅನ್ನಿಸ್ತೈತಿ ಅಂತ? ಇದು ನಮ್ಗೆ ಜೀವನದಲ್ಲಿ ಇದ್ದಿದ್ದೆ ಅಲ್ರಿ, ಅದು ಇದ್ರೆ ನಮ್ಮ 3 ತಿಂಗಳ ತನಕ ಜರ್ನಿ. ಅದು ಮುಗಿದಿನ ಮತ್ತೆ ನಮ್ಮ ಜೀವನ ನಾವು ಮಾಡಬೇಕಲ್ರಿ. ಅಲ್ಲಿದ್ದಾಗ ಆ ಜರ್ನಿ ಮಾಡೋದು, ಇಲ್ಲಿದ್ದಾಗ ಈ ಜರ್ನಿ ಮಾಡೋದು. ಈಗ ಮೊದಲಿನ ಥರ ಮಲ್ಲಮ್ಮ ಎಲ್ಲಿ ಬೇಕಲ್ಲಿ ಓಡಾಡಕ್ಕೆ ಆಗೋದಿಲ್ಲ. ಈಗ ಅವಾಗ ಬರೀ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾದಾಗ ಇದ್ರಿ. ಈಗ ಇಡೀ ಕರ್ನಾಟಕದ ಮನೆ ಮಂದಿಗೆ ಮಲ್ಲಮ್ಮ ಯಾರಂತ ಗೊತ್ತಾಗೈತಿ. ಈಗ ನಿಮಗೆ ಇದನ್ನೆಲ್ಲ ಹಿಂಗೆ ಜನರ ಮುಂದೆ ಹೋಗೋದು, ಅವ್ರೇನಾರ ಮಾತಾಡಿದ ತಕ್ಷಣ, ಅವ್ರೇನಾರ ಫೋಟೋ ತೊಗೋತೀನಿ ಅಂದ ತಕ್ಷಣ ಹೆಂಗೆ ಅನ್ಸಕ್ಕೆ ಶುರು ಆಕೈತಿ? ಆಮೇಲೆ ನೀವು ಯಾರ್ದ ಜೊತೆಗೆ ಫೋಟೋ ತೊಗೋಬೇಕಂತ ಆಸೆ ಪಟ್ಟಿದ್ರಿ ಜೀವನದಾಗ, ಅವ್ರ ಜೊತೆ ಹೋದಾಗ ಅವ್ರ ಜನಪ್ರೀತಿ ನೋಡಿ ಹೆಂಗೆ ಅನಿಸಿತ್ತು ಅಂತ? ಖುಷಿ ಅನ್ನಿಸ್ತಾರೆ. ಫೋಟೋ ತೊಗೊಂಡ್ರೆ ಖುಷಿ ಅನ್ನಿಸ್ತಾರೆ.
ಯಾರಿಗೊಬ್ಬರಿಗೆ ಇಲ್ಲ ಅಂದಿಲ್ಲ ರೀ ನಾನು ಇನ್ಸ್ಟಾಗ್ರಾಮ್ದಾಗ ಹೋದಾಗ ಎಲ್ಲರೂ ಫೋಟೋ ತಗೊಂಡ್ರಿ. ಪೊಲೀಸರು ಮೊದಲು ಮಾಡಿ ಕಂಡಕ್ಟರ್ಗಳು ಈ ನಮ್ಮ ಜನಗಳು ಎಲ್ಲರೂ ತಗೊಂಡಾರಿ. ಎಲ್ಲರಿಗೆ ಇಲ್ಲ ಅಂದಿಲ್ಲ ರೀ. ತಕ್ಕೋರಿ ಅಂತ ಇಲ್ಲ ಅನ್ನೋ ಶಬ್ದನ ಇಲ್ಲ ರೀ ನಮ್ಮ ಬಾಯಲ್ಲಿ. ಆಯ್ತಮ್ಮ, ಒಳ್ಳೇದಾಗ್ಲಿ ಮಲ್ಲಮ್ಮ. ನೀವು ಅನ್ಕೊಂಡಂಗೆ ಆದಷ್ಟು ಬೇಗ ಪಿಕ್ಚರ್ ಮಾಡ್ರಿ. ಥ್ಯಾಂಕ್ ಯು ರೀ ಸೋ ಮಚ್. ಥ್ಯಾಂಕ್ ಯು ರೀ. ಏನಾತದ ನೋಡ್ರಿ. ಏನೋ ಅದೊಂದು ಆಸೆ ಅದ್ರಿ ಹೋಗಿ ಬರ್ಬೇಕಂತ. ಇದಿಷ್ಟು ಏನಾನ ತಪ್ಪು ಮಾತಾಡಿದ್ ಕಟ್ ಮಾಡಿಬಿಡ್ರಿ ಜನರ ಬಗ್ಗೆ. ಅಲ್ಲ ರೀ. ಇಲ್ಲ ಮತ್ತೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದಲ್ಲ ರೀ. ಇದಿಷ್ಟು ಬಿಗ್ ಬಾಸ್ ಮನೆಯಲ್ಲಿ 5 ವಾರಗಳ ಜರ್ನಿಯನ್ನು ಮುಗಿಸಿ ಬಂದಂತಹ ಉತ್ತರ ಕರ್ನಾಟಕದ ಪ್ರತಿಭೆ ಮಲ್ಲಮ್ಮ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಎಗ್ಗಿನ್, TV9 ಬೆಂಗಳೂರು.